ಬೇಗ ಅಲ್ಲಿಡೋದೊಂದು ಬಾಕಿ ಇಲ್ಲಿ. ನಾವಿವತ್ತು ಎತ್ತಿನ ಭುಜ ಟ್ರೆಕ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಮೂಡಿಗೆರೆಯಿಂದ ಒಂದು 22 ಕಿಲೋಮೀಟರ್ಸ್ ಅಷ್ಟೇ. ರೋಡ್ ತುಂಬ ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ಬಂದು ಒಂದು 4 to 5 years ಆಯಿತು. ಈಗ ಆನ್ಲೈನೆಲ್ಲ ಬುಕ್ ಮಾಡ್ಸ್ಕೊಂಡು ಬರಬೇಕು. ವೀಕ್ ಡೇಸ್ 250 rupees per person ಆಗುತ್ತೆ. ಬುಕ್ ಮಾಡ್ಸ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ 9 ಗಂಟೆ ಆಯಿತು. ಒಳ್ಳೆ ಹಕ್ಕಿಗಳ ಸೌಂಡು ಕೇಳಿಸ್ತಾ ಇದೆ. ಆಲ್ರೆಡಿ ಶುರು ಮಾಡೋಕ್ಕೆ ಮುಂಚೆನೇ ಒಳ್ಳೆ ವಿಂಟರ್ ಟೈಮು. ಎತ್ತಿನ ಭುಜ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಕೆಲವು ಕಡೆ ಎಷ್ಟು ಬಿಸಿಲು ಹೊಡಿತಾ ಇದೆ ಅಂದರೆ ಇನ್ನೂ ಕೆಲವು ಕಡೆ ಒಂಚೂರು ಬಿಸಿಲೇ ಕಾಣಿಸಲ್ಲ, ಅಷ್ಟು ಡೆನ್ಸ್ ಆಗಿ ಲಿಟ್ರಲಿ ಗುಹೆಲ್ ಬಂದಂಗಿತ್ತು. ನಾಣ್ಯದ ಭೈರವೇಶ್ವರ ದೇವಸ್ಥಾನದಿಂದ ಶುರು ಮಾಡಿದ್ದು ನಾವು ಟ್ರೆಕ್ಕಿಂಗ್ದು. ಅದು ಬೇಸ್ ಪಾಯಿಂಟ್ ನಾಣ್ಯ ಭೈರವೇಶ್ವರ ದೇವಸ್ಥಾನ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಾಯ್ತು ಅಷ್ಟೇ, ಬಟ್ ಇನ್ನೂ ತುಂಬ ಇದೆ. ಶಶಿ, ಎಲ್ಲ ಪಾತಕ್ಕೆ ನಿಂಗೆ ಮರ ಬೀಳ್ಸಿ ಕ್ಲೋಸ್ ಮಾಡಿಸಿದ್ದೀರಲ್ಲ. ಟ್ರೆಕ್ಕಿಂಗ್ ಅಡ್ವೆಂಚರಸ್ ಇರೋದು ಬೇಡವಾ? ಇಲ್ಲಿಂದ ಇನ್ನು ನೆರಳು ಬೇಕಂದ್ರೂ ನೆರಳಿಲ್ಲ. ಇನ್ನೆಲ್ಲೂ ಶೇಡ್ಗೆ ಒಂದು ಮರ ಕೂಡ ಇಲ್ಲ. ಇಲ್ಲಂತೂ ಜೋರು ಗಾಳಿ ಬೀಸ್ತಾ ಇದೆ, ತುಂಬ ಚೆನ್ನಾಗಿದೆ. ಬಿಸಿಲು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಬಟ್ ಈ ತಣ್ಣ ಗಾಳಿಗೆ ತುಂಬಾ ಪ್ಲೆಸೆಂಟ್ ಅನ್ನಿಸ್ತಾ ಇದೆ. ಎತ್ತಿನ ಭುಜದು ಟ್ರೂ ಟ್ರೆಕ್ಕಿಂಗ್ ಈಗ ಶುರುವಾಗುತ್ತೆ. ಭುಜನ ಹತ್ತಬೇಕೀಗ ಬಿಸಿಲಲ್ಲಿ. ಮಧ್ಯಾಹ್ನ ಆದ್ರಂತೂ ಇನ್ನೂ ಹತ್ತಕ್ಕಾಗಲ್ಲ. ಒಂದು 10-11 ಗಂಟೆ ಒಳಗಡೆ ಹತ್ತಿ ಇಳಿದ್ಬಿಡ್ಬೇಕು. ಎತ್ತಿನ ಭುಜ ಇದೊಂದು ಲಾಸ್ಟ್ ಪಾರ್ಟ್ ಮಾತ್ರ ಭಾಳನೇ ಡಿಫಿಕಲ್ಟ್ ಆಗಿದೆ, ತುಂಬಾ ಕಷ್ಟ. ಈ ಬಂಡೆಗಳ ಮೇಲೆ ಹತ್ಕೊಂಡು ಹೋಗೋದು ಸುಲಭ ಅಲ್ಲ, ಬಿಸಿಲಲ್ಲಂತೂ ಇನ್ನೂ ಕಷ್ಟ ಆಗುತ್ತೆ. ಎತ್ತಿನ ಭುಜ ಈ ಲಾಸ್ಟ್ ಪಾರ್ಟ್ ಅಂತೂ ಬಂಡೆಗಳ ಮೇಲೆ ಹತ್ಕೊಂಬರೋದೇ ಒಂಥರ ದೊಡ್ಡ ಸಾಹಸ. ಎಷ್ಟು ಅಲ್ಲಿ ಕಷ್ಟ ಅನಿಸುತ್ತೋ ಮೇಲೆ ಬಂದಮೇಲೆ ಅಷ್ಟೇ ಖುಷಿಯಾಗುತ್ತೆ ಸುತ್ತಮುತ್ತ ವ್ಯೂ ನೋಡೋಕ್ಕೆ. ಲಾಸ್ಟ್ ಪಾರ್ಟ್ ಅಂತೂ ಡಿಫಿಕಲ್ಟ್ ಲೆವೆಲ್ಲು, ಹೈಯೆಸ್ಟ್ ಲೆವೆಲ್ಲು. ಲಾಸ್ಟ್ ಇದೊಂದು ಪಾರ್ಟ್ ಮಾತ್ರ, ಬಟ್ ಹತ್ಕೊಂಬಂದಮೇಲೆ ಇಟ್ಸ್ ಸೋ ಬ್ಯೂಟಿಫುಲ್. ಎತ್ತಿನ ಭುಜ, ಈ ಭುಜದ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಕೆಳಗೆ ಇಳಿದು ಬಂದ್ವಿ. ಇಳಿವಾಗಂತೂ ಭಾಳನೇ ಕಷ್ಟ ಆಯಿತು. ಆ ಬಂಡೆಗಳ ಮೇಲೆ ತುಂಬಾ ಜಾರ್ತಾ ಇತ್ತು. ಕೂತ್ಕೊಂಡು ನಿಧಾನಕ್ಕೆ ಸಪೋರ್ಟ್ ತೊಗೊಂಡು, ಬಾಕಿಯವ್ರ ಸಪೋರ್ಟ್ ಎಲ್ಲ ತೊಗೊಂಡು ಇಳಿಬೇಕಾಯಿತು. ಬಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಎತ್ತಿನ ಭುಜ ಟ್ರೆಕ್.